ಬಂದಿದ್ದಲ್ಲ ಮಗನೇ ಇವತ್ತು. ಏನ್ ಬೇಗ ಬಂದಿದೆ ಇವತ್ತು? ಎಲ್ಲರಿಗೂ ಸ್ಕೂಲ್ ಬಿಟ್ಟಿತ್ತಾ? ಇನ್ನು ಕೆಲವರು ಮಕ್ಕಳು ಎಂತ ಮಾಡ್ತಾರೆ ಗೊತ್ತಿಲ್ಲ. ಹೌದಾ? ಇವತ್ತು ಯಾರು ಬರ್ರೆ ಅಂತ ಗೊತ್ತಿಲ್ಲ. ಅಮ್ಮಿ ಬ್ಯಾಗ್ ವೆಯ್ಟ್ ಆಗಲ್ಲ. ನಾನು ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ಬ್ಲಾಗ್ ಅನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತು ಎಂತದ್ದು ನಿಮ್ಗೆ ತೋರಿಸ್ಲೇಬೇಕು, ಅದಕ್ಕೆ ಅಮ್ಮ ಸರ್ಪ್ರೈಸ್ ಅಂತ ಹೇಳಿದ್ರೆ. ವಾವ್, ಪ್ರಾಗ್ಯ ಯೂನಿಫಾರ್ಮ್ ಸರ್ಪ್ರೈಸ್ ಅಂತ. ನಾಳೆಯಿಂದ ಯೂನಿಫಾರ್ಮ್ ಹಾಕೊಂಡು ಹೋಗುದ ಮಗು? ವಾವ್, ಅದು ಈಗ ನೋಡಿ ನನ್ನ ಯೂನಿಫಾರ್ಮು. ಒಂದ್ ಯೂನಿಫಾರ್ಮ್ ಇದೆರಡು ನನ್ನ ಸೈಜಿಗೆ ಆಗ್ತದೆ. ಇದು ನನ್ನ ಸೈಜಿಗೆ ಆಗ್ತದೆ ಅಂತ ನೋಡಿ, ಇಲ್ಲಿ ನನ್ನಷ್ಟು ಸೈಜ್ ಆಗ್ತದೆ. ಇದು ನನ್ನಷ್ಟು ಸೈಜ್ ಆಗ್ತದೆ. ಇಷ್ಟರವರೆಗೆ ಮಾತ್ರ ನನಗೆ ಆಗುದು. ನನ್ನ ಡ್ರೆಸ್ ಇದೆಯಲ್ಲ ಅಷ್ಟುವರೆಗೆ ಇದಾಗ್ತದೆ. ಅದಕ್ಕೆ ನನಗೆ ಇದು ಯೂನಿಫಾರ್ಮ್ ಮತ್ತೆ ಇದು ಟಿ ಶರ್ಟ್ ಆಗ್ತದ ಗೊತ್ತಿಲ್ಲ. ಈಗ ನಾನು ಹಾಕಿ ತೋರಿಸ್ತೀನಿ ನಿಮ್ಗೆ. ಆಮೇಲೆ ನನ್ನ ಸೈಜಿಗೆ ಆಗ್ತದೆ, ಅದು ಸ್ವಲ್ಪ ಡೌನ್ ಬರ್ರೆ ಅಂತ ಆಗಲ್ಲ. ಇದು ಡೌನ್ ಅಲ್ಲ, ಮತ್ತೆ ಇದು ಡೌನ್ ಅಲ್ಲ, ಅದಕ್ಕೆ ಇದು ನಂಗಂತೂ ಫುಲ್ ಖುಷಿ ಆಯ್ತೀನಿ. ನಾನು ಅಮ್ಮನಿಗೆ ಸರ್ಪ್ರೈಸ್ ಅಂತ ಹೇಳ್ತಿದ್ದೆ, ಎಂತ ಚಾಕ್ಲೇಟು ಗೀಕ್ಲೇಟು ಅಂತ ಹೇಳ್ತಿದ್ದೆ. ಆಮೇಲೆ ಖುಷಿ ಆಯ್ತು ಅಮ್ಮಂಗೆ. ಮತ್ತೆ ಆಮೇಲೆ ಬರ್ತೀನಿ. ಆಮೇಲೆ ಆಯ್ತಾ ಬರ್ದೆಲ್ಲ ಆಯ್ತಾ ಹೋಮ್ವರ್ಕು ದೂರ ಕರೆಕ್ಟಾಗಿ ನಿಂತ್ಕೋ, ಬೆಂಗ್ ಅಂತಾರ ಆಡ್ತೀಯಲ್ಲ. ಇದು ನೆಕ್ಸ್ಟ್ ಡೇ ಮಾರ್ನಿಂಗಿಂದ ನಾನು ವಿಡಿಯೋನ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಇವತ್ತು ಬೆಳಗ್ಗೆ ಪ್ರಾಗಿನ ಬಿಟ್ಟು ಬರೋಕ್ಕೆ ಹೋಗ್ತಾ ಇದ್ದೀನಿ. ಮಳೆ ಕೂಡ ಬರ್ತಾ ಇದೆ. ಈ ಇಕ್ಕಟ್ಟು ಓಣಿಯಲ್ಲಿ ಹೋಗೋದಂದರೆ ಅಲ್ಲಿ ತನಕ ಹೋಗಿ ನಮ್ಮ ರಗಳೆ ಆಗ್ತದೆ. ಅಂದರೆ ಇಲ್ಲಿಂದ ಒಂದು 5 ಮಿನಿಟ್ಸ್ ಜಾಸ್ತಿ ಆಗುತ್ತೆ. ಅಂದರೆ ಮಗುವನ್ನು ಕರ್ಕೊಂಡು ಹೋಗೋದ್ರೊಳಗೆ ಮೆಲ್ಲ ಮಳೆ ಬಂದರೆ ಇನ್ನು ಸ್ವಲ್ಪ ಲೇಟೇ ಆಗುತ್ತೆ. ಒಂದು 2 ಮಿನಿಟ್ಸ್ ಆಗಿ ಬೇಗ ಬಂದಿರ್ತೀವಿ ನಾವು, ಬಸ್ಸಲ್ಲಾದರೂ ಹೋದ್ರೆ ಅಂತ. ಇವಾಗ ವೆಯ್ಟ್ ಮಾಡ್ತಾ ಇದ್ವಿ ಬಸ್ಸಿಗೋಸ್ಕರ. ಇವತ್ತು ಸ್ವಲ್ಪ ಪ್ರಾಗ್ಯನ್ ಬಸ್ ಲೇಟಾಗೆ ಬಂತು, ಹಾಗೆ ಅವಳನ್ನು ಬಿಟ್ಬಿಟ್ಟು ಇವಾಗ ನಾನು ಮನೆಗೆ ಹೋಗ್ತಾ ಇದ್ದೀನಿ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಆರಾಮಿಲ್ಲ ನನಗೆ. ಏನಾಗಿದೆ ಅಂದರೆ ಮೊನ್ನೆ ಮನೆಗೆ ಹೋಗಿದ್ದೆಲ್ಲ, ಸ್ವಲ್ಪ ಹಲಸಿನಣ್ಣೆಲ್ಲ ತಿಂದು ಫುಲ್ ಕೋಲ್ಡ್ ಆಗಿ ವಾಯ್ಸ್ ಎಲ್ಲ ಹೋಗ್ಬಿಟ್ಟಿದೆ ಫುಲ್ಲಾಗಿ, ಹುಷಾರಿರ್ಲಿಲ್ಲ. ಅದೇ ಊರಿದು ವಿಡಿಯೋ ಏನಿದೆ ಅದನ್ನೇ ನಾನು ಅಪ್ಲೋಡ್ ಮಾಡ್ತಾ ಇದ್ದೀನಿ. ಮೊನ್ನೆ ಬಂದಾಗಿಂದ ಸ್ಯಾಟರ್ಡೆಯಿಂದ ಶುರುವಾಗಿದೆ ನನಗೆ ಕೆಮ್ಮು ಶೀತ ಎಲ್ಲ. ಸಂಡೇ ಬರುವಾಗ ಫುಲ್ ಮೈಕೆ ನೋವಿತ್ತು. ಮಂಡೇ ಅಂತೂ ಫುಲ್ಲು ಒಂಥರ ಫೀವರ್ ಬಂದು ಫೀಲ್ ಆಗ್ತಾ ಇತ್ತು. ಇವಾಗ ಫುಲ್ ವಾಯ್ಸ್ ಹೋಗಿದೆ. ನಿನ್ನೆ ಸಹ ಹಲಸಿನಣ್ಣು ಕಟ್ ಮಾಡಿ ಅದರಲ್ಲೂ ಸಹ 2 ಪೀಸ್ ತಿಂದಿದ್ದೀನಿ. ಇಷ್ಟು ಹುಷಾರಿಲ್ಲ ಅಂದ್ರೂ. ಹಾಗಾಗಿ ಫುಲ್ಲಾಗಿ ಮತ್ತೆ ವಾಶ್ ಔಟ್ ಆಗಿದೆ ವಾಯ್ಸ್, ಮಾತಾಡೋಕ್ಕಾಗ್ತಾ ಇಲ್ಲ. ಪ್ರಾಗೆ ಸ್ಕೂಲಿಗೆ ಹೋದ್ಲು ತಿಂಡಿ ತಿಂದು. ಇವಾಗ ನಾನು ತಿಂಡಿ ತಿನ್ಬೇಕು. ಹಸ್ಬೆಂಡ್ ಕೂಡ ಹೋಗಿ ಆಯ್ತು. ಮಳೆ ಬೆಳಗ್ಗೆಯಿಂದ ಜೋರು, ಒಂಥರ ಬೆಳಗ್ಗೆ ಆಗಿದೆ ಅಂತಾನೆ ಗೊತ್ತಾಗ್ತಾ ಇಲ್ಲ. ನಾನು 6 ಗಂಟೆಗೆ ಎದ್ದಿದ್ದೀನಿ, ಎದ್ದೇಳಕ್ಕೆ ಮನಸ್ಸಾಗ್ತಿಲ್ಲ, ಅಷ್ಟು ಕತ್ಲೆ ಇತ್ತು. ಮಳೆ ಜೋರು ಬರ್ತಾ ಇದೆ. ಇವತ್ತು ಫುಲ್ ಮಳೆ ಅಂತ. ಪ್ರಾಗೆ ಸ್ಕೂಲಿಗೆ ಹೋಗುವಾಗ ಸಹ ಮಳೆ ಇತ್ತು. ಫಸ್ಟ್ ಇವತ್ತು ಯೂನಿಫಾರ್ಮ್ ಹಾಕೊಂಡು ಹೋಗಿದ್ದು ಪ್ರಾಗೆ. ಇವತ್ತು ನಿನ್ನೆ ಯೂನಿಫಾರ್ಮ್ ಕೊಟ್ಟರು ಪ್ರಾಗೆಗೆ. ಇನ್ನೊಂದು ಆಕ್ಟಿವಿಟಿ ಯೂನಿಫಾರ್ಮ್ ಒಂದು ಕೊಡ್ಲಿಕ್ಕೆ ಉಂಟು. ಅದಾದ್ಮೇಲೆ ಮತ್ತೆ ಇದು ಕೊಟ್ಟಿದ್ದಾರೆ. ನಾನು 2 ಹೇಳಿದ್ದೆ ಬೇಕಂತ. ಸೊ ಹಾಗೆ ಇನ್ನು ಆಕ್ಟಿವಿಟಿ ಯೂನಿಫಾರ್ಮ್ ಒಂದು ಕೊಡ್ಬೇಕು. ಹಾಗೆ ಅವಳಿಗೆ ಸ್ವಿಮ್ಮಿಂಗ್ ಡ್ರೆಸ್ ಕೂಡ ತರಬೇಕಿನ್ನು. ಸ್ಯಾಟರ್ಡೆ ಹೋಗಿ ತರುವ ಅಂತ ಇದ್ದೀನಿ. ಇಲ್ಲೆಲ್ಲಾದ್ರೂ ಸಿಕ್ಕಿದ್ರೆ ಆನ್ಲೈನ್ ಆರ್ಡರ್ ಮಾಡಿದ್ರೆ ಸೈಜ್ ಗೊತ್ತಾಗಲ್ಲ. ಸೊ ಮತ್ತೆ ರಿಟರ್ನ್ ಮಾಡೋದು ಅದೆಲ್ಲ ರಿಸ್ಕ್ ಬೇಡ. ಹಾಗಾಗಿ ಶಾಪಲ್ಲಿ ಹೋಗಿ ಬೈ ಮಾಡೋಣ ಅಂತ ಇದ್ದೀನಿ. ನೋಡ್ಬೇಕು. ಸ್ಯಾಟರ್ಡೆ ಅವಳಿಗೆ ಆಫ್ ಡೇ ಅಲ್ಲ. ಇವಾಗಾದ್ರೆ ಅಂದ್ರೆ ಒಂದು 4:30ಗೆಲ್ಲ ಬರ್ತಾಳೆ. ಮತ್ತೆ ನಂಗೆ ಕರ್ಕೊಂಡು ಹೋಗ್ಲಿಕ್ಕೆ ಟೈಮ್ ಆಗುದಿಲ್ಲ. ಸೊ ಸ್ಯಾಟರ್ಡೆ ಹೋಗಿ ಎಲ್ಲ ನೋಡ್ಕೊಂಡು ಬರುವ ಅಂತ ಇದ್ದೀನಿ. ಇವಾಗ ದೋಸೆ ಮಾಡಬೇಕು. ದೋಸೆ ಮಾಡಿ ಮತ್ತೆ ತಿಂಡಿ ಎಲ್ಲ ತಿಂದು ಒಂದು ವಿಡಿಯೋ ಎಡಿಟಿಂಗ್ ಕೂಡ ಇದೆ, ಅದನ್ನ ಮಾಡಿ ಅಪ್ಲೋಡ್ ಮಾಡಬೇಕು.
ಪ್ರಾಗ್ಯನ್ ಕೂಡ ಆರಾಮಿಲ್ಲ, ಅವಳಿಗೂ ಕೂಡ ಕೆಮ್ಮು ಇದೆ. ಅವಳಿಗೂ ಕೂಡ ಮಾವಿನ ಹಣ್ಣು ಅದಿದೆ, ಹಲಸಿನ ಹಣ್ಣೆಲ್ಲ ತಿಂದು ಅವಳಿಗೆ ಕೂಡ ಸೇಮ್ ಕೋಲ್ಡ್ ಆಗಿದೆ. ಮೊನ್ನೆ ಎಲ್ಲ ಸ್ವಲ್ಪ ಮೈ ಬೆಚ್ಚಗಿತ್ತು, ಆದ್ರೆ ಅಷ್ಟು ಜ್ವರ. ಪ್ರಾಗ್ಯನ್ ಬಿಟ್ಟು ಬಂದವಳಿಗೆ ಒಂಥರ ಸುಸ್ತ ಅನಿಸ್ದಾಗಾಯ್ತು. ಒಂಚೂರು ಅಲ್ಲೇ ಒಂದ್ ಸ್ವಲ್ಪ ರೆಸ್ಟ್ ಮಾಡಿ ಇವಾಗ ತಿಂಡಿ ಮಾಡೋಣ ಅಂತ ಬಂದೆ. ಸಾಂಬಾರು ಉಂಟು, ನಿನ್ನೆ ಮಾಡಿದ್ದು ಸುವರ್ಣಗಡ್ಡೆದು ಸುಕ್ಕ ಮಾಡಿದ್ದೆ, ಗಸಿ ತರ ಮಾಡಿದ್ದೆ, ಅದು ಉಂಟು. ಹಾಗೆ ನೋಡುದು ಸಂಜೆ ಸಾಕಾಗಿಲ್ಲ ಅಂದ್ರೆ ಸಂಜೆ ಏನಾದ್ರು ಮಾಡ್ಕೊಳ್ಳುದು. ಹಾಗೆ ಪ್ರಾಗ್ಯಂಗೆ ಇವತ್ತು ಸ್ನಾಕ್ಸಿಗೆ ಹಲಸಿನ ಹಣ್ಣಿನ ದೋಸೆ ಮಾಡಿ ಕಳ್ಸಿದೀನಿ. ಮೆಸೇಜ್ ಮಾಡಿದ್ದಾರೆ ಯಾವುದೇ ಜಂಕ್ ಫುಡ್ ಎಲ್ಲ ಕಳ್ಸುವಾಗಿಲ್ಲ ಅಂತೆ, ಓನ್ಲಿ ಫ್ರೂಟ್ಸ್ ಮತ್ತೆ ನಾವು ಮನೇಲಿ ಏನ್ ಮಾಡ್ತೀವಿ ಬ್ರೇಕ್ಫಾಸ್ಟಿಗೆ ಅದನ್ನ ಹಾಕಿ ಕೊಡ್ಬೋದಂತ. ಅದು ಒಂದ್ ರೀತಿಲಿ ಒಳ್ಳೇದಾಯ್ತು, ಯಾಕಂದ್ರೆ ಬೇರೆ ಜಂಕ್ ಫುಡ್ ಅವಾಯ್ಡ್ ಆಗುತ್ತಲ್ಲ ಜಾಸ್ತಿ ಕೊಡೋದು. ಬಿಸ್ಕೆಟ್ ಹಾಕು ಇಲ್ಲ ಚಿಪ್ಸ್ ಹಾಕು ಅನ್ನೋದು, ಅದೊಂದು ಒಳ್ಳೆ ಆಯ್ತು. ಮನೇಲಿ ಹಾಕಿರೋ ದೋಸೆನೆ ಅಥವಾ ಫ್ರೂಟ್ಸ್ ಏನಾದ್ರು ಕೊಟ್ರೆ ಆಯ್ತು. ಓಕೆ, ನಾನು ಟಿಫನ್ ಎಲ್ಲ ಮಾಡಿ ಮತ್ತೆ ವಿಡಿಯೋನ ಕಂಟಿನ್ಯೂ ಮಾಡ್ತೀನಿ. ಬೆಳಿಗ್ಗೆ ದೋಸೆ ಮಾಡಿದೆ ಅಲ್ಲ ಹಲಸಿನ ಹಣ್ಣಿದ್ದು, ಅದರಲ್ಲೇ ಇವಾಗ ಸ್ವಲ್ಪ ಮೊಳಕ ಮಾಡ್ತಾ ಇದ್ದೀನಿ. ಯಾಕಂದ್ರೆ ಸ್ನಾಕ್ಸಿಗೆ ಅಂತ ಇಲ್ಲ, ಪ್ರಾಗ್ಯಂಗ್ ಹಸಿವೆ ಆಗ್ತಾ ಉಂಟಂತೆ. ಸೊ ಹಾಗಾಗಿ ಮಾಡ್ತಾ ಇದ್ದೀನಿ. ಹೊರಗಡೆ ತುಂಬಾ ಮಳೆ ಬರ್ತಾ ಇದೆ. ನಂಗೆ ಇವತ್ತು ಆಲೂಗಡ್ಡೆ ಬೋಂಡ ತಿನ್ನೋಣ ಅಂತ ಭಾರಿ ಅನಿಸ್ತಾ ಇತ್ತು, ಬಟ್ ಒಂಚೂರು ಟೈಮ್ ತಗೊಳುತ್ತೆ ಅದು ಮಾಡ್ಲಿಕ್ಕೆ. ನಾಳೆ ಮಾಡೋಣ ಅಂತ ಸ್ಕಿಪ್ ಮಾಡಿ ಇವಾಗ ಇದು ಮಾಡ್ತಾ ಇದ್ದೀನಿ. ಇದು ಬಿಟ್ಟಿತ್ತಲ್ಲ, ಹಾಗಾಗಿ ಮುಳ್ಕ ತರ ಮಾಡುವ ಅಂತ ಹೇಳಿ ಮತ್ತೆ ಹಾರ್ಲಿಕ್ಸ್ ಮಾಡಿ ಕೊಡ್ತೀನಿ ಅಂತ ಹೇಳಿ ಅವಳಿಗೆ ಹಸಿವೆ ಆಗ್ತದೆ ಅಂತಂತೆ. ಮೊನ್ನೆ ಮಾಡಿದಷ್ಟು ಅಷ್ಟು ಟೇಸ್ಟ್ ಬರಲಿಲ್ಲ, ಇವತ್ತಿನ ಮುಳ್ಕ ದೋಸೆಗಂತ ಮಾಡಿದ್ದೆ ಅಲ್ವಾ, ಹಾಗಾಗಿ. ಹಾಗೆ ಪ್ರಾಗ್ಯ ಬಂದು ನೋಡಿ, ಪ್ರಾಗ್ಯ ದಿವಸ ಸ್ಕೂಲಲ್ಲಿ ಒಂದ್ ದಿವಸ ಸ್ಕೇಲ್ ಬಿಟ್ಟು ಬಂದ್ಲು, ಇವತ್ತು ವಾಟರ್ ಬಾಟಲ್ ಬಿಟ್ಟು ಬಂದ್ಲು. ಯಾಕೆ ಹೀಗ್ ಮಾಡ್ತೀಯ ಪ್ರಾಗ್ಯ ಹೇಳು, ಯಾಕೆ? ಮೊನ್ನೆ ಸ್ಕೂಲಲ್ಲಿ ಏನ್ ಮಾಡಿದೆ ಅಂದ್ರೆ ಸ್ಕೇಲ್ ಬಿಟ್ಟು ಬಂದ್ಲು, ಇವತ್ತು ವಾಟರ್ ಬಾಟಲ್ ಬಿಟ್ಟು ಬಂದಿದ್ದಾಳೆ. ದಿವಸಕ್ಕೆ ಒಂದೊಂದು ಬಿಟ್ಟು ಬರ್ತಾಳೆ ಸ್ಕೂಲಲ್ಲಿ. ಇವತ್ತು ಬೇಗ ಬಂದಿದ್ದೆ ಅವಳು ಸ್ಕೂಲಿಂದ, ಅಂದ್ರೆ ಅವಳು ಹೋಗೋ ಬಸ್ ಹಾಳಾಗಿತ್ತಲ್ಲ, ಹಾಗಾಗಿ ಇವತ್ತು ಕೂಡ ಬೇಗ ಬಂದಿದ್ದಾಳೆ. ನಾಳೆ ಎಂತದ್ದು ಗೊತ್ತಿಲ್ಲ, ಮಳೆ ಬೇರೆ ಜೋರುಂಟು. ಬೆಳಗ್ಗೆ ಆಯ್ತಾ ಸಾಯಂಕಾಲ ಆಯ್ತಾ ಎಂತ ಗೊತ್ತಾಗ್ತಿಲ್ಲ ಮಂಗಳೂರಲ್ಲಿ. ಬೆಳಿಗ್ಗೆಯಿಂದ ಒಂಥರ ಕತ್ಲೆನೇ ಇದೆ, ಒಳ್ಳೆ ಕತ್ಲೆ ಕೋಣೆಯಲ್ಲಿ ಕೂತಾಗಿದೆ. ಇಡೀ ದಿವಸ ಲೈಟ್ ಹಾಕೊಂಡೇ ಇರೋಣ ಆ ಸಿಚುವೇಶನ್ ಅಲ್ಲಿ ಇದೆ. ಮಳೆ ಜೋರುಂಟು, ಗಾಳಿ ಮಳೆ ಎಲ್ಲ. ನಾನು ಬಟ್ಟೆ ಎಲ್ಲ ವಾಶ್ ಮಾಡಿ ಬಂದೆ. ಇನ್ನು ಸಾರು ಇವತ್ತು ಮಾವಿನ ಹಣ್ಣು ಚಟ್ನಿ ಮಾಡುವಂತ ನೈಟ್ ಊಟಕ್ಕೆ ಚೆನ್ನಾಗಾಗುತ್ತೆ. ಒಂದ್ ಸ್ವಲ್ಪ ಚಟ್ನಿ ಮಾಡು, ನಾಳೆ ಎಂತಾದ್ರೂ ಬೇರೆ ಸಾಂಬಾರ್ ಮಾಡುವ ಅಂತ ಹೇಳಿ. ಮತ್ತೆ ಇನ್ನು ಸ್ವಲ್ಪ ಟೀ ಎಲ್ಲ ಕುಡಿದು ಮತ್ತೆ ನಾನು ಸಿಗ್ತೀನಿ ನಿಮ್ಗೆ. ಇವಾಗ ಸ್ವಲ್ಪ ಮೆಣಸಿಕಾಯಿ ಬೋಂಡ ಮತ್ತೆ ಅದೇ ದೋಸೆ ಮಾಡಿ ಹಿಟ್ಟಿತ್ತಲ್ಲ ಅದರಲ್ಲೇ ಹಲಸಿಕಾಯಿ ಮುಳ್ಕ ಮಾಡಿದ್ದೀನಿ. ಏನಾದ್ರೂ ಸ್ನಾಕ್ಸ್ ಇರ್ಬೇಕು ಸಂಜೆ ಟೈಮಲ್ಲಿ ನಂಗೆ ತಿನ್ಲಿಕ್ಕಿಲ್ಲ ಅಂದ್ರೆ ತುಂಬಾನೇ ಹಸಿವೆ ಆಗ್ತದೆ. ಪ್ರಾಗ್ಯ ಕೂಡ, ಮಕ್ಳು ಬಿಡಿ ಏನೇ ಟೈಮ್ ಏನಾದ್ರೂ ಕೇಳ್ತಾ ಇರ್ತಾರೆ. ನನಗೆ ಹೇಳಿದ್ ನನಗೆ ತುಂಬಾ ಹಸಿವಾಗುತ್ತೆ, ಆದ್ರೆ ಎಣ್ಣೆದು ತಿನ್ಬಾರ್ದು ಕೆಮ್ಮು ಇರುವಾಗ. ಆದ್ರೂ ಬಾಯಿ ರುಚಿ ಏನ್ ಮಾಡೋದು, ತಿನ್ಬೇಕು. ನಮ್ಮ ಅಕ್ಕ ಅದೇ ನಂಗೆ ಬೈತಾ ಇರ್ತಾರೆ ಯಾವಾಗ್ಲೂ, ಕೆಮ್ಮು ಅಂತೀಯ, ಶೀತ ಆಗಿದೆ ಅಂತೀಯ, ತಿನ್ನೋದೆಲ್ಲ ತಿಂತಾನೇ ಇರ್ತೀಯ ಅಂತ ಹೇಳಿ. ಓಕೆ, ಫಸ್ಟ್ ನಾನು ತಿನ್ಕೊಂಡು ಬರ್ತೀನಿ, ನಾನು ಮತ್ತೆ ಪ್ರಾಗ್ಯ ಬಾ. ಆಮೇಲೆ ಮತ್ತೆ ಚಟ್ನಿ ಮಾಡೋ ಟೈಮಲ್ಲಿ ವಿಡಿಯೋನ. ಮಾವಿನ ಹಣ್ಣಿನ ಚಟ್ನಿ ಮಾಡೋದಕ್ಕೆ ನೋಡಿ, ಒಂದು ಮಾವಿನ ಹಣ್ಣು ತಗೊಂಡಿದ್ದೀನಿ, ಸಾಕು. ಇವತ್ತು ರಾತ್ರಿಗೆ ಅದು ಖಾಲಿ ಆಗ್ಬಿಡ್ಬೇಕು, ಹಾಗಾಗಿ. ಮತ್ತೆ ನೋಡ್ಬೋದು ಇಲ್ಲಿ ಒಣಮೆಣಸು, ಸ್ವಲ್ಪ ಕೊತ್ತಂಬರಿ, ಒಂದು 3 ಬೆಳ್ಳುಳ್ಳಿ, ಆಮೇಲೆ ಸ್ವಲ್ಪ ಇದು ಜೀರಿಗೆ, ಇಷ್ಟನ್ನ ಡ್ರೈ ಆಗಿ ಇದನ್ನ ರೋಸ್ಟ್ ಮಾಡ್ಕೊಂಡಿದ್ದೀನಿ ಅಷ್ಟೇ. ಇದನ್ನ ನಾನು ಇವಾಗ ಫಸ್ಟ್ ರುಬ್ಕೊಳ್ತೀನಿ. ಸ್ವಲ್ಪ ತೆಂಗಿನಕಾಯಿ ಹಾಕ್ಬೇಕು. ಸ್ವಲ್ಪನೇ ಸ್ವಲ್ಪ ನಾವು ಮಾಡ್ತಿರೋದ್ರಿಂದ ಕ್ವಾಂಟಿಟಿ ಕಮ್ಮಿ ಇರುತ್ತೆ. ಸ್ವಲ್ಪ ತೆಂಗಿನಕಾಯಿ ಹಾಕ್ತಾ ಇದ್ದೀನಿ, ಜಾಸ್ತಿ ಏನು ಹಾಕಲ್ಲ. ಇಷ್ಟು ತೆಂಗಿನಕಾಯಿ ಉಂಟು, ಇಷ್ಟನ್ನು ಹಾಕ್ತೀನಿ ನಾನು. ಅಷ್ಟೆಲ್ಲ ಮತ್ತೆ ಮಾವಿನ ಹಣ್ಣು ಹಾಕ್ತೀವಲ್ಲ, ಸ್ವಲ್ಪ ಕ್ವಾಂಟಿಟಿ ಜಾಸ್ತಿ ಆಗುತ್ತೆ. ನನ್ನ ಹಸ್ಬೆಂಡ್ಗಂತೂ ಮಾವಿನ ಹಣ್ಣಿನ ಚಟ್ನಿ ನಾನು ತಿಂತಾರಲ್ಲೂ ಗೊತ್ತಿರಲಿಲ್ಲ, ಬಟ್ ಇವಾಗಂತೂ ಇಷ್ಟಪಟ್ಟು ತಿಂತಾರೆ. ಒಳ್ಳೆ ಊಟ ಅಂತ ಹೇಳಿದೆ, ಊಟ ಆದ್ಮೇಲೆ ಒಳ್ಳೆ ಊಟ ಅಂತ, ಚೆನ್ನಾಗಾಗುತ್ತೆ ತುಂಬಾನೇ. ಇವಾಗ ನಾನು ತೆಂಗಿನಕಾಯಿ ಎಲ್ಲ ಇದನ್ನ ಕಟ್ ಮಾಡಿಬಿಟ್ಟು ಇದಕ್ಕೆ ಹಾಕಿ
ರುಬ್ಕೊಂಡು ಜಾಸ್ತಿ ನುಣ್ಣಗೆ ರುಬ್ಕೊಳ್ಳೋದು ಬೇಡ, ಸ್ವಲ್ಪ ತರ್ತರಿಯಾಗಿ ರುಬ್ಕೊಳ್ಳೋದು. ನಮ್ಮನೇಲಿ ಅಮ್ಮ ಕಲ್ಲಲ್ಲಿ ಗುದ್ಬಿಟ್ಟು ಮಾಡ್ತಾರೆ, ಅದು ಇನ್ನೂ ತುಂಬಾ ಟೇಸ್ಟ್ ಆಗಿ ಬರುತ್ತೆ. ಬಟ್ ನಮ್ಗೆ ಇಲ್ಲಿ ಕಲ್ಲೆಲ್ಲ ಇಲ್ಲಲ್ಲ, ಹಾಗಾಗಿ ನಾನು ಮಿಕ್ಸಿಯಲ್ಲಿ ರುಬ್ಬಿ ಮಾಡ್ತಾ ಇದ್ದೀನಿ. ಸ್ವಲ್ಪ ನಿನ್ನೆ ಮಾಡಿ ಸಾಂಬಾರು ಉಂಟು, ಹಾಗೆ ಇವತ್ತು ಸಾಂಬಾರು ಮಾಡೋ ಇದಿಲ್ಲ ನಂಗೆ, ಹಾಗಾಗಿ ಚಟ್ನಿ ಮಾಡ್ಕೊಳ್ತಾ ಇದ್ದೀನಿ. ಹೊರಗಡೆ ತುಂಬಾ ಮಳೆ ಬರ್ತಾ ಉಂಟು, ಗಾಳಿ ಬೇರೆ ಬರ್ತಾ ಉಂಟು. ಸೊ ಹಾಗಾಗಿ ಸ್ವಲ್ಪ ನಿಮ್ಗೆ ಡಿಸ್ಟರ್ಬೆನ್ಸ್ ಇರ್ಬೋದು. ಓಕೆ, ನಾನು ಫಸ್ಟ್ ಇದು ಕಾಯೆಲ್ಲ ಕಟ್ ಮಾಡ್ಕೊಂಡು ನೋಡಿ ಇವಾಗ ತರ್ತರಿಯಾಗಿ ರುಬ್ಕೊಂಡು ಬರ್ತೀನಿ. ಆಮೇಲೆ ನಾನು ಇದಕ್ಕೆ ಮಾವಿನ ಹಣ್ಣು ಹಾಕ್ತೀನಿ. ಮಾವಿನ ಹಣ್ಣು ಹಾಕಿ ಜಾಸ್ತಿ ರುಬ್ಬಕ್ಕೆ ಹೋಗ್ಬೇಡಿ, ಸ್ವಲ್ಪ ಸ್ವಲ್ಪ ಮಾವಿನ ಹಣ್ಣು ಹಂಗೆ ಬಾಯಿಗೆ ಸಿಗ್ತಾ ಇರ್ಬೇಕು, ಅವಾಗ ಚೆನ್ನಾಗಾಗುತ್ತೆ. ತುಂಬಾ ನುಣ್ಣಗೆ ರುಬ್ಬಿದಾಗ ಅಷ್ಟು ಚೆನ್ನಾಗಾಗ. ಇಲ್ಲಿ ನೋಡಿ ಇಷ್ಟು ತರ್ತರಿಯಾಗಿ ರುಬ್ಕೋಬೇಕು. ಇವಾಗ ಇದಕ್ಕೆ ಮಾವಿನ ಹಣ್ಣು ಕಟ್ ಮಾಡಿ ನಾನು ಹಾಕ್ತೀನಿ. ಇಲ್ಲಿ ನೋಡಿ ಮಾವಿನ ಹಣ್ಣು ತೆಗೆದು ಇದಕ್ಕೆ ಹಾಕಿದ್ದೀನಿ. ಇವಾಗ ರುಚಿಗೆ ಎಷ್ಟು ಬೇಕು ಅಷ್ಟು ಉಪ್ಪನ್ನ ಹಾಕೊಳ್ಳುವ. ಇದು ಕಲ್ಲುಪ್ಪಾಗಿರೋದ್ರಿಂದ ಅದು ಹಾಕುವಾಗಲೇ ರುಬ್ಬಿಟ್ರೆ ನೀಟಾಗಿ ರುಬ್ಕೊಳ್ತೀವಿ. ಜಸ್ಟ್ ಒಂದ್ಸತಿ ಜರ್ರ ಅನ್ಸಿದ್ರೆ ಸಾಕು, ಆಯ್ತಾ? ಜಾಸ್ತಿ ರುಬ್ಕೊಳಕ್ ಹೋಗ್ಬೇಡಿ. ಇವಾಗ ರುಬ್ಕೊಳ್ತೀನಿ. ಇವಾಗ ನೋಡಿ ಚಟ್ನಿ ರೆಡಿ ಆಯ್ತು. ಇದಕ್ಕೆ ಇವಾಗ ಒಂದು ಈರುಳ್ಳಿಯನ್ನ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಮೇಲ್ಗಡೆ ಹಾಕ್ಬೇಕು. ನೀವು ರುಬ್ಬುವಾಗ ಹಾಕೊಳ್ಳೋದಕ್ಕಿಂತ ಮೇಲ್ಗಡೆ ಹಾಕಿದ್ರೆ ತುಂಬಾ ಚೆನ್ನಾಗಿ ಬರುತ್ತೆ ನೋಡಿ. ಇಷ್ಟೇ ಚಟ್ನಿ ಇದ್ರೆ, ಗಂಜಿ ಇದ್ರೆ ಅಥವಾ ಯಾವ್ದಾದ್ರು ರೈಸಿಗೆ ತುಂಬಾನೇ ಚೆನ್ನಾಗಾಗುತ್ತೆ. ಸಿಂಪಲ್ ಆಗಿ ಮಾಡುವಂಥದ್ದು. ಈಗ ನಾನು ಒಂದು ಈರುಳ್ಳಿಯನ್ನ ಕಟ್ ಮಾಡಿ ಹಾಕ್ತೀನಿ. ನೋಡಿ ಒಂದು ಚಿಕ್ಕ ಈರುಳ್ಳಿಯನ್ನ ಕಟ್ ಮಾಡಿದ್ದೀನಿ ನಾನು, ಯಾಕಂದ್ರೆ ನಂದು ಕ್ವಾಂಟಿಟಿ ಚಟ್ನಿ ಕಮ್ಮಿ ಇದೆಯಲ್ಲ, ಸೊ ಹಾಗೆ ನೀವು ಸ್ವಲ್ಪ ಜಾಸ್ತಿ ಮಾಡ್ಕೊಂಡ್ರೆ ದೊಡ್ಡ ಈರುಳ್ಳಿ ಹಾಕೊಳ್ಳಿ. ನೋಡಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ರೆ ಆಯ್ತು. ನೀವು ಚಟ್ನಿ ತಿನ್ಬೇಕಾದ್ರೆ ಹಸಿ ಈರುಳ್ಳಿ ಬಾಯಿಗೆ ಸಿಗ್ತದೆ, ತುಂಬಾ ಚೆನ್ನಾಗಾಗುತ್ತೆ. ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ರೆ ಆಯ್ತು. ನೋಡಿ ಚೆನ್ನಾಗಿ ಮಿಕ್ಸ್ ಮಾಡಿಟ್ಟು ಊಟ ಮಾಡೋದು. ಇದಕ್ಕೆ ಬೇಕಾದ್ರೆ ನೀವು ಒಣ ಮೀನೆಲ್ಲ ಇದ್ರೆ ಸೇರಿಸ್ಕೋಬಹುದು, ಇನ್ನೂ ತುಂಬಾ ಚೆನ್ನಾಗಾಗುತ್ತೆ. ಮಳೆ ಬರ್ತಾ ಇದ್ರೆ ಬಿಸಿ ಬಿಸಿ ಗಂಜಿ ಮಾಡ್ಕೊಂಡು ಈ ತರ ಮಾವಿನ ಹಣ್ಣಿ ಚಟ್ನಿ ಮಾಡಿದ್ರೆ ತುಂಬಾನೇ ಚೆನ್ನಾಗಾಗುತ್ತೆ. ಇದಕ್ಕೊಂದು ಡ್ರೈ ಫಿಶ್ ಏನಾದ್ರೂ ಇದ್ರೆ ಸೇರಿಸ್ಕೊಂಡ್ರೆ ಇನ್ನೂ ಸಖತ್ತಾಗುತ್ತೆ ಊಟ. ವೆಜ್ ಅಡಿಗೆ ಎಲ್ಲ ಮಾಡಿದಾಗ ನೀವು ಈ ತರ ಒಂದು ಸೈಡಿಗೆ ಚಟ್ನಿ ಮಾಡ್ಕೊಂಡು ಊಟ ಮಾಡ್ಬೋದು. ಇನ್ನು ನಾನು ಬ್ರಾಗ್ಯಂಗೆ ಊಟ ಮಾಡಿಸಿ, ಹಾಗೆ ನಾನು ಕೂಡ ಊಟ ಮಾಡೋದು. ಹಸ್ಬೆಂಡ್ ಬರೋದು ಒಂದು ಸ್ವಲ್ಪ ಲೇಟ್ ಆಗ್ತದೆ, ಹಾಗಾಗಿ ಅದು ಅವ್ರು ಬರೋಕ್ಕಿಂತ ಮುಂಚೆ ನಾವು ಊಟ ಮಾಡ್ತೀವಿ. ಯಾಕಂದ್ರೆ ಪ್ರಾಗ್ಯನ್ ಬೇಗ ಮಲಗಿಸ್ಬೇಕಲ್ಲ, ಹಾಗಾಗಿ. ಮತ್ತೆ ನಾನ್ ಲೇಟ್ ಮಾಡಿದ್ರೆ ಅವ್ರು ಬಂದ್ಮೇಲೆ ಅವಳು ಮಲಗದೇ ಲೇಟ್ ಮಾಡ್ಬಿಡ್ತಾಳೆ, ಅವ್ರ ಜೊತೆ ಆಟ ಆಡೋಕೆ ಶುರು ಮಾಡ್ಬಿಡ್ತಾಳೆ. ಹಾಗಾಗಿ ಅವರು ಬರೋದ್ರೊಳಗೆ ನಾನು ಅವಳನ್ನ ಸ್ವಲ್ಪ ಮಲಗಿಸಕ್ಕೆ ಪ್ರಯತ್ನ ಪಡ್ತೀನಿ. ಯಾಕಂದ್ರೆ ಬೇಗ ಮಲಗಲಿ, ಬೇಗ ಎದ್ದೇಳಬಹುದಲ್ಲ. ಇಲ್ಲಾಂದ್ರೆ ಅವಳಿಗೆ ನಿದ್ದೆ ಸರಿಯಾಗಿಲ್ಲ ಅಂದ್ರೆ ಬೆಳಿಗ್ಗೆ ಎದ್ದೇಳೋದೇ ಇಲ್ಲ. ಇನ್ನು ನೋಡ್ಬೇಕು, ಜೋರ್ ಮಳೆ ಬರ್ತಾ ಉಂಟು, ಸ್ಕೂಲ್ ರಜಾ ಉಂಟು, ಏನೋ ಗೊತ್ತಿಲ್ಲ. ನಿಮ್ಗೊಂಚೂರು ಟೇಸ್ಟ್ ಮಾಡಿ ಹೇಳ್ತೀನಿ ಹೇಗಾಗಿದೆ ಅಂತ. ಸೂಪರ್ ಆಗಿದೆ. ಸ್ವಲ್ಪ ಉಪ್ಪು ಖಾರ ಎಲ್ಲ ಚೆನ್ನಾಗಿ ಬರಬೇಕು, ಅವಾಗ ತುಂಬಾ ಚೆನ್ನಾಗಾಗುತ್ತೆ. ನನಗೆ ಕೆಮ್ಮು ಇದೆಯಲ್ಲ, ಏನಾದ್ರು ತಿಂದ್ರೆ ಸ್ವಲ್ಪ ಕೆಮ್ಮು ಶುರು ಆಗ್ಬಿಡುತ್ತೆ. ಹಾಗೆ ಅಷ್ಟು ಒಂಥರ ಕರೆಕ್ಟ್ ಆಗಿಲ್ಲ, ನಾನು ಒಂಥರ ಫುಲ್ ಸುಸ್ತಾದ ಅನ್ನಿಸ್ತಾ ಇದೆ. ಹಾಗೆ ನನ್ನ ರೊಟೀನ್ ಏನು ಬ್ಲಾಗ್ ಮಾಡೋದು ಮಾಡಲೇಬೇಕು. ನಾನು ಒಂದ್ ದಿವಸ ಬಿಟ್ಟು ಒಂದ್ ದಿವಸ ವಿಡಿಯೋ ಹಾಕ್ತೀನಿ. ಹಾಗಾಗಿ ಪ್ರಯತ್ನ ಪಡ್ತೀನಿ ನಾನು ವಿಡಿಯೋ ಮಾಡೋದಕ್ಕೆ, ಸ್ಕಿಪ್ ಮಾಡಲ್ಲ ಆದಷ್ಟು. ಓಕೆ, ಹಾಗೆ ಇವತ್ತಿನ ವಿಡಿಯೋವನ್ನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಐ ಹೋಪ್ ನಿಮ್ಗೆ ಈ ವಿಡಿಯೋ ಇಷ್ಟ ಆದ್ರೆ ಪ್ಲೀಸ್ ಲೈಕ್ ಮಾಡಿ, ಸಪೋರ್ಟ್ ಮಾಡಿ. ಹಾಗೆ ಯಾರಾದ್ರೂ ನನ್ನ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ವಿಡಿಯೋ ಇಷ್ಟ ಆದ್ರೆ ನಿಮ್ಮ ಕಮೆಂಟ್ ಮೂಲಕ ತಿಳಿಸಿ ಏನಾಯ್ತು, ಹೇಗಾಯ್ತು ಅನ್ನೋದನ್ನ. ನೆಕ್ಸ್ಟ್ ಒಂದು ಒಳ್ಳೆ ಬ್ಲಾಗ್ ಅಲ್ಲಿ ನಿಮ್ಮನ್ನ ಮೀಟ್ ಮಾಡ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್.